ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಇದು ಜೋರಾಗಿ ನಡೀತಾ ಇದೆ ಈಗ. ಯಾಕೆ ಈ ವಿಚಾರದಲ್ಲಿ ಸರ್ಕಾರ ಕೈ ಹಾಕ್ತು ಅಂತಂದಾಗ ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿದಂತ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕಣ್ಣಿಗೆ ಕುಕ್ಕೋ ರೀತಿಯಲ್ಲಿ ಆಗೋಯ್ತು. ಹಾಗಾಗಿ ಒಂದು ಹೆಜ್ಜೆಯನ್ನು ಇಡೋಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಯಿತು, ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ. ಸೊ ತಾರಕಕ್ಕೇರಿದೆ ಈಗ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ನ ಸಂಘರ್ಷ. ನಾಳೆ ಚಿತ್ತಾಪುರದಲ್ಲಿ ನಡೆಯುವಂತಹ ಪಥಸಂಚಲನ ಅನುಮತಿ ವಿಚಾರದಲ್ಲಿ ಈಗ ಆರ್ಎಸ್ಎಸ್ ಪಥಸಂಚಲನ ಬಗ್ಗೆ ವಿವರಣೆಯನ್ನ ತಹಶೀಲ್ದಾರ್ ಕೇಳಿದ್ದಾರೆ. 11 ಅಂಶಗಳ ವಿವರಣೆಯನ್ನ ಕೇಳಿದ್ದಾರೆ ಚಿತ್ತಾಪುರದ ತಹಶೀಲ್ದಾರ್. ಪಥಸಂಚಲನದಲ್ಲಿ ಲಾಠಿ ಆಯುಧ ಬಳಕೆ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ, ನೀವು ಸಂಘದ ನೋಂದಣಿ ಪ್ರಮಾಣ ಪತ್ರವನ್ನ ಸಲ್ಲಿಸಿರೋದಿಲ್ಲ. ಸೊ ಪಥಸಂಚಲನದ ಉದ್ದೇಶದ ಬಗ್ಗೆ ಮಾಹಿತಿಯನ್ನ ಸಲ್ಲಿಸಿಲ್ಲ ಅಂತ ಹೇಳಿ ಒಟ್ಟು 11 ಅಂಶಗಳನ್ನ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಿದ್ದಾರೆ, ವಿವರಣೆಯನ್ನ ಕೇಳಿದ್ದಾರೆ ಚಿತ್ತಾಪುರದ ತಹಶೀಲ್ದಾರ್. ಇದು ಸ್ಪಷ್ಟವಾಗಿ ಮೇಲ್ನೋಟ ಕಾಣಿಸ್ತಾ ಇದೆ. ಇಷ್ಟು ದಿನ ಕೇಳದೇ ಇರುವಂಥದ್ದು ಈಗ ಕೇಳಕ್ ಶುರು ಮಾಡಿದಾರಂತಂದ್ರೆ ಯಾರದ್ದೋ ಒತ್ತಡಕ್ಕೆ ಮಾಡೋದು ಅಧಿಕಾರಿಗಳು ಇವುಗಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ. ನಾಳೆ ಕೇಳಬೇಕಾಗತ್ತೆ, ನಾಳೆ ಇನ್ನೊಂದಿಷ್ಟು ಪ್ರಶ್ನೆಗಳು ಬರುತ್ತೆ, ನೋಡೋಣ ನಾವೇನೇನು ಪ್ರಶ್ನೆಗಳು ಅಂತೇಳಿ ರಾತ್ರಿ 9 ಗಂಟೆಗೆ. ಸದ್ಯಕ್ಕೆ ಈಗಿರುವಂಥ ಬೆಳವಣಿಗೆ, ಕಲಬುರಗಿಯಲ್ಲಿ ಆಗಿರುವಂತಹ ಬೆಳವಣಿಗೆ, ನಿನ್ನೆ ಬಾವುಟಗಳನ್ನೆಲ್ಲ ಕಿತ್ತಾಕಿದ್ರು, 6,000 ರೂಪಾಯಿ ಡೆಪಾಸಿಟ್ ಕೂಡ ಕಟ್ಟಿಸ್ಕೊಂಡಿದ್ರು. ತದನಂತರ ಅವುಗಳನ್ನ ಕಿತ್ತಾಕಿ ಈಗ ಪ್ರಶ್ನೆಗಳನ್ನ ಕೇಳಿದ್ದಾರೆ.